press the bell icon on the YouTube app and never miss another update. Hello students, so in part 5 of the sound we discussed about pitch and loudness, right? So today in part 6 of the chapter sound, part 6 of the chapter sound, let's go next. Before that, let me distinguish between pitch and loudness. So 2 marks ಕೇಳ್ತಕ್ಕಂಥ ಕ್ವಶನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಿಫರೆನ್ಸ್ ಕೊಟ್ಟಿಲ್ಲ, ಇಲ್ಲಿ ನಾನು ಬರೀತಾ ಇದ್ದೀನಿ, ಬಟ್ ಎಕ್ಸಾಮಲ್ಲಿ ಕೇಳ್ಬೋದು. ಐ ಕ್ಯಾನ್ ಆಸ್ಕ್ ದ ಕ್ವಶನ್, ಪಿಚ್ ಆಫ್ ಎ ಸೌಂಡ್, loudness of a sound, loudness of a sound. Pitch ಅಂದ್ರೇನು? It is how our brain, it is how, ಹೇಗೆ, it is how the brain, not the brain, our brain, it is how our brain interprets or understands or analyze, interprets or analyze or understand the frequency, interprets frequency of a sound, interprets a frequency of emitted sound or say sound, emitted sound or sound, simply say sound. It is how our brain interprets or analyze frequency of emitted sound. ಒಂದು ಸೌಂಡ್ ಬರ್ತಿದೆ, ಆ ಫ್ರೀಕ್ವೆನ್ಸಿಯನ್ನು ನಮ್ಮ ಬ್ರೈನು ಹೇಗೆ ಇಂಟರ್ಪ್ರೆಟ್ ಮಾಡುತ್ತೆ ಅಥವಾ ಹೇಗೆ ಅನಲೈಸ್ ಮಾಡುತ್ತೆ, ಅದು ನಾವು ಪಿಚ್ ಅಂತ ಡಿಫೈನ್ ಮಾಡ್ತೀವಿ. ಲೌಡ್ನೆಸ್ ಅಂದರೆ ಏನು? ಇಟ್ ಈಸ್ ದಿ ಮೆಜರ್ ಆಫ್, ಇಟ್ ಈಸ್ ಎ ಮೆಜರ್, ಅದು ಒಂದು ಮೆಜರ್ ಅಪ್ಪ, ಇಂಡೈರೆಕ್ಟ್ ಮೆಜರ್, ಅದು ಒಂದು ಅಳತೆ ಮಾಡೋದು. ಏನನ್ನ? ಇಟ್ ಈಸ್ ಎ ಮೆಜರ್ ಆಫ್ ರೆಸ್ಪಾನ್ಸ್, it's a measure of response of our ears, of our ears, of our ears to a sound, to a sound. ಒಂದು ಸೌಂಡ್ನ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ನಮ್ಮ ಕಿವಿಗಳು, ಒಂದು ಸೌಂಡ್ಗೆ ಹೇಗೆ ರೆಸ್ಪಾನ್ಸ್ ಕೊಡುತ್ತೆ, ಅದನ್ನ ಮೆಜರ್ ಮಾಡಬೇಕು. ನಾವು ಲೌಡ್ನೆಸ್ ಅಂತ ಒಂದು ಟರ್ಮ್ ಕೊಡ್ತೀವಿ. ಇಟ್ ಈಸ್ ಜಸ್ಟ್ ಎ ಮೆಜರ್ ಆಫ್ ರೆಸ್ಪಾನ್ಸ್ ಆಫ್ ಅವರ್ ಇಯರ್ಸ್ ಟು ಎ ಸೌಂಡ್. ಒಂದು ಸೌಂಡಿಗೆ ನಮ್ಮ ಕಿವಿಗಳು ಹೇಗೆ ಪ್ರತಿಕ್ರಿಯೆ ನೀಡ್ತವೆ, ಅದನ್ನ ಒಂದು ಇಂಡೈರೆಕ್ಟ್ ಮೆಜರ್ ಮಾಡ್ಬೋದು ನಾವು ಇದರಿಂದ, ಲೌಡ್ನೆಸ್ ಅಂತ ಒಂದು ಟರ್ಮಿಂದ. ಸೊ ವಿ ಕ್ಯಾನ್ ಜಸ್ಟ್ ಮೆಜರ್ ದ ರೆಸ್ಪಾನ್ಸ್ ಆಫ್ ಅವರ್ ಇಯರ್ಸ್ ಟು ಎ ಸೌಂಡ್ ಬೈ ಲೌಡ್ನೆಸ್. ಡೆಫಿನಿಷನ್ 1 ಮಾರ್ಕ್ಸ್ ಕೇಳ್ಬೋದು, ಇದು ಕೂಡ 1 ಮಾರ್ಕ್ಸ್ ಕೇಳ್ಬೋದು. It is determined by, it is determined by, yarinda? By frequency of sound. So frequency decides pitch by frequency of sound, frequency of sound. Idu, it is determined by amplitude, it is determined by amplitude of the sound, amplitude of the sound, of sound saku di beda. It is measured in, as it is determined by frequency, it is measured in hertz only. It is measured by the unit of frequency, by the unit of frequency, that is hertz, hertz, symbol Hz, hertz. It is measured by the unit
by the unit called as decibel, by the unit decibel. Symbol small d capital B, decibel. ಸೊ 2 ಮಾರ್ಕ್ಸ್ ಕೇಳ್ತೀನಿ, 2 ಅಥವಾ 3 ಡಿಫ್ರೆನ್ಸನ್ನು ಬರ್ತಾರೆ. ಆಯ್ತು ನೋಡಿ, ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ I am scratching this board. To scratch the board, I need not to spend more energy, right? I need not to spend more energy to scratch the board, or to scratch ground, or to scratch a tile. On tiles ಅನ್ನು ಸ್ಕ್ರಾಚ್ ಮಾಡಲಿಕ್ಕೆ to scratch a ಕಡಪಕಲ್ಲು ಅಂತ ಗೊತ್ತಾ, ಮನೆಯಲ್ಲಿ ಹಾಕಿರ್ತಾರೆ ಕಡಪಕಲ್ನ, ರೈಟ್, ಗ್ರೌಂಡಿಗೆ. ಸೊ ಸ್ಕ್ರಾಚ್ ಮಾಡಿದ್ರೆ ಒಂಥರ ಇರಿಟೇಷನ್ ಸೌಂಡ್, ಅದು ಕಿರಿಕಿರಿ ಸೌಂಡ್. ಸ್ಕ್ರಾಚ್ ಮಾಡಿದರೆ ಸಿ ಇದು ಕೇಳೋಕ್ಕಾಗಲ್ಲ ಈ ಸೌಂಡನ್ನು, ಭಾಳ ಇರಿಟೇಷನ್ ಕಿವಿಗೆ, ವೈಲೆಂಟ್, ಕಿರಿಕಿರಿ, ಹೌದಾ? ಸೊ ದಿಸ್ ವೆರಿ ಇರಿಟೇಷನ್, ದಿಸ್ ಇಸ್ ವೆರಿ ಇರಿಟೇಷನ್. ಆ ಸ್ಕ್ರಾಚ್ ಸೌಂಡ್ ಅಂತ ಕೇಳೋಕ್ಕಾಗಲ್ಲ. ಅದರಲ್ಲೂ ಈ ಕರ್ನಿ ಅಂತ ಬರ್ತವೆ, ಮನೆ ಕಟ್ಟಬೇಕಾದ್ರೆ ಆ ಸಿಮೆಂಟ್ ಹೊಡಿತಾರೆ ಗೊತ್ತಾ, ಸಿಮೆಂಟ್ ಹಿಂಗೆ ತೊಗೊಂಡು ಹಿಂಗೆ ಹೊಸಿತಾರಲ್ವ, ಸೊ ಆ ಕರ್ನಿ ಇರುತ್ತೆ ನೋಡಿ, ಆ ಕರ್ನಿ ಅಥವಾ ಮೆಟಲ್ಸನ್ನು 2 ಮೆಟಲ್ಸ್ ತನ್ನ ಸ್ಕ್ರಾಚ್ ಮಾಡ್ಬೇಕು ನೀವು ಹಿಂಗೆ, ಐರನ್ ಪೀಸ್ ಹಿಂಗೆ ಸ್ಕ್ರಾಚ್ ಮಾಡಿ ಒಂಥರ ಇರಿಟೇಷನ್ ಸೌಂಡ್, ಅದು ಕೇಳೋಕ್ಕಾಗಲ್ಲ, ಕಿವಿ ಮುಚ್ಕೊಂತೀರ ಒಂಥರ. ಸೊ ದಟ್ ಈಸ್ ಯುವರ್ ಬ್ರೈನ್ ಇಂಟರ್ಪ್ರೆಟ್ಸ್, ದಟ್ ಈಸ್ ಹೌ ಯುವರ್ ಬ್ರೈನ್ ಇಂಟರ್ಪ್ರೆಟ್ಸ್ ದಟ್ ಸೌಂಡ್. ಅದು ನಿಮ್ಮ ಬ್ರೈನ್ ಹೇಗೆ ಇಂಟರ್ಪ್ರೆಟ್ ಮಾಡೋಕ್ಕಂತ ಡಿಪೆಂಡ್ ಆಗುತ್ತೆ ಅದು, ರೈಟ್? ಕೆಲವೊಬ್ಬರಿಗೆ ಕಿರಿಕಿರಿ ಅನ್ಸ್ಬೋದು, ಕೆಲವೊಬ್ಬರಿಗೆ ಅದು ಖುಷಿ ಕೊಡ್ಬೋದೇನೋ, ಹೌದಾ? ಸೊ ಹಾಗಾಗಿ ಇದು ಯೂಶುವಲಿ ಸ್ಕ್ರಾಚಿಂಗ್ ಪ್ರೊಡ್ಯೂಸಸ್ ಎ ಸೌಂಡ್ ಆಫ್ ಹೈ ಫ್ರೀಕ್ವೆನ್ಸಿ. ಅರ್ಥ ಮಾಡ್ಕೋಬೇಕು, ಸ್ಕ್ರಾಚಿಂಗ್ ಪ್ರೊಡ್ಯೂಸಸ್ ಎ ಸೌಂಡ್ ಆಫ್ ಹೈ ಫ್ರೀಕ್ವೆನ್ಸಿ. ಉಗುರಿರಬೇಕು, ಚೆನ್ನಾಗಿ ಬರಬೇಕಂದ್ರೆ ಸ್ಕ್ರಾಚಿಂಗ್ ಪ್ರೊಡ್ಯೂಸಸ್ ಎ ಸೌಂಡ್ ಆಫ್ ಹೈ ಫ್ರೀಕ್ವೆನ್ಸಿ ಮೀನ್ಸ್ ಹೈ ಪಿಚ್ ಸೌಂಡ್, ಕಿರಿಕಿರಿ, ವೈಲೆಂಟ್ ಸೌಂಡ್, ಮತ್ತು ಇರಿಟೇಷನ್ ಆಗುತ್ತೆ. ದ ಸೌಂಡ್ ವಿಲ್ ಬಿ ಆಫ್ ವೈಲೆಂಟ್ ನೇಚರ್. ಇದು ಗದ್ದಲ ಸೌಂಡ್, ಇದು ಲೌಡ್ ಸೌಂಡ್, ಇದು ನೋಡಿ, ಲೆಸ್ ಲೌಡ್, ಮೋರ್ ಲೌಡ್ ಸೌಂಡ್. ಯಾಕೇಳಿ ಈ ಸೌಂಡಿಗೆ ಆಂಪ್ಲಿಟ್ಯೂಡ್ ಜಾಸ್ತಿ ಇದೆ. ದಿ ಸೌಂಡ್ ಆಸ್ ಮೋರ್ ಆಂಪ್ಲಿಟ್ಯೂಡ್ ವಿಚ್ ಮೀನ್ಸ್ ದಟ್ ಇಟ್ ಹ್ಯಾಸ್ ಮೋರ್ ಲೌಡ್ನೆಸ್ ಕ್ಯಾರೆಕ್ಟರ್, ಇಟ್ ಹ್ಯಾಸ್ ಮೋರ್ ಲೌಡ್ ಕ್ಯಾರೆಕ್ಟರ್. ಗದ್ದಲ ಜಾಸ್ತಿ ಅಂದರೆ ವಿಸ್ತಾರ ಜಾಸ್ತಿ, ಅದರದ್ದು ವೈಶಾಲ್ಯತೆ ಜಾಸ್ತಿ ಆ ಸೌಂಡಿಂದು. ವೈಲೆಂಟ್ ಕಡಿಮೆ ಇದರದ್ದು, ಇದು ವೈಲೆಂಟ್ನೆಸ್ ಜಾಸ್ತಿ, ವಿಸ್ತಾರ ಕಡಿಮೆ. ಭಾಳ ದೂರ ಹೋದರೆ ಸೌಂಡ್ ಕೇಳಿಸಲ್ಲ, ಇದು ಸ್ವಲ್ಪ ದೂರ ಇದ್ರೂ ಕೂಡ ಸೌಂಡ್ ಕೇಳಿಸುತ್ತೆ. ಅದೇ ಭಾಳ ಕಾಮನ್ ಡಿಫ್ರೆನ್ಸ್ ಇವೆರಡು, ರೈಟ್? ಹಾಗಾಗಿ ಇದು ಕಿರಿಕಿರಿ ಸೌಂಡು, ಇದು ವಿಸ್ತಾರವಾದ ಸೌಂಡು, ಗದ್ದಲ, ಇದು ಕಿರಿಕಿರಿ ಅಥವಾ ವೈಲೆಂಟ್ ವಾಸ್ಟ್ನೆಸ್. ನೋಡಿ, ಇನ್ನೂ ಚೆನ್ನಾಗಿ ಹೇಳ್ಬೋದು, ವೈಲೆಂಟ್ ವಾಸ್ಟ್ನೆಸ್. ಬೋರ್ಡೆ ಸ್ಕ್ರಾಚ್ ಆಯ್ತಾನಪ್ಪ. ಫೈನ್, ಲೆಟ್ಸ್ ಮೂವ್ ಆನ್. ಯಾರಾದ್ರೂ ಬಂದು ಕೇಳ್ಬೋದು, ಯಾರಾದ್ರೂ ಒಬ್ಬ ಸ್ಕ್ರ್ಯಾಚ್ ಮಾಡಿದ್ರೆ, ಏನು ಪಿಚ್ಚಪ್ಪ ನಿನ್ನ ಸೌಂಡಿಂದ ಅಂತ ಅನ್ಬೇಕು ನೀವು. ಯಾಕೆ ಅಷ್ಟೊಂದು ಪಿಚ್ ಕೊಡ್ತೀಯ ಆ ಸೌಂಡಿಗೆ ಅಂತ ಮಾತಾಡಬೇಕು. ಯಾರಾದ್ರೂ ಹಿಂಗೆ ಜೋರಾಗಿ ಗದ್ದಲ ಮಾಡಿದ್ರೆ ಆ ಲೌಡ್ನೆಸ್ ಕಡಿಮೆ ಮಾಡ್ಕೋ, ನಿನ್ನ ಸೌಂಡ್ನ ಆಂಪ್ಲಿಟ್ಯೂಡ್ ಕಡಿಮೆ ಮಾಡನ್ಬೇಕು ನೀವು. ಡಿಕ್ರೀಸ್ ದ ಆಂಪ್ಲಿಟ್ಯೂಡ್ ಆಫ್ ಯುವರ್ ಸೌಂಡ್ ಮ್ಯಾನ್ ಅನ್ಬೇಕು. ಅದೇ ಕಿರಿಕಿರಿ ಉಂಟು ಮಾಡಿದರೆ ಡಿಕ್ರೀಸ್ ದ ಫ್ರೀಕ್ವೆನ್ಸಿ ಆಫ್ ಯುವರ್ ಸೌಂಡ್ ಮ್ಯಾನ್ ಅನ್ಬೇಕು ನೀವು, ಟೆಕ್ನಿಕಲಿ, ರೈಟ್? We go to next, quality or timbre of sound. ಕ್ವಾಲಿಟಿ ಅಥವಾ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ, ಟಿಂಬರ್ ಆಫ್ ಎ ಸೌಂಡ್. ಹಂಗಂದ್ರೆ ಏನಪ್ಪ? ಕ್ವಾಲಿಟಿ ಆಫ್ ಎ ಸೌಂಡ್ ಆರ್ ಟಿಂಬರ್ ಆಫ್ ಎ ಸೌಂಡ್ ಈಸ್ ದ ಕ್ಯಾರೆಕ್ಟರ್ ಆಫ್ ಎ ಸೌಂಡ್. ಇಟ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಸೌಂಡ್. It is a characteristic of a sound, characteristic of a sound which enables us, of a sound which enables or which helps us, which enables us
to distinguish that sound or to differentiate that sound, to distinguish or to differentiate or to feel that sound, to distinguish that sound from another sound, that sound from another sound, from another sound having same pitch and same loudness, or say having same frequency and same amplitude, same frequency and same amplitude. ಅದೇನಂತ ನಾವು we call it as quality of a sound or timbre of a sound. ನೀವು ಹ್ಯಾವಿಂಗ್ ಫ್ರೀಕ್ವೆನ್ಸಿ ಆರ್ ಹ್ಯಾವಿಂಗ್ ಸೇಮ್ ಫ್ರೀಕ್ವೆನ್ಸಿ ಅಥವಾ ಆಂಪ್ಲಿಟ್ಯೂಡ್ ಅಂತ ಬರೀಬೋದು, ಅಥವಾ ಪಿಚ್ ಲೌಡ್ನೆಸ್ ಅಂತಾನೆ ಬರೀಬೋದು, ಬಿಕಾಸ್ ದೀಸ್ ಡಿಸೈಡ್ಸ್ ದೆಮ್. ಹ್ಯಾವಿಂಗ್ ಸೇಮ್ ಪಿಚ್ ಆ್ಯಂಡ್ ಸೌಂಡ್, pitch and sound. Pitch and sound. Sorry, pitch and loudness. Pitch and loudness. Suppose there are two sounds, say sound 1 and sound 2. Let both of them have same pitch and same loudness. ಒಂದೇ ವೈಲೆಂಟ್ ಕ್ಯಾರೆಕ್ಟರು, ಒಂದೇ ಥರ ವೈಲೆಂಟ್ ಕ್ಯಾರೆಕ್ಟರ್, ಒಂದೇ ಥರ ವಾಸ್ಟ್ನೆಸ್ ಕ್ಯಾರೆಕ್ಟರ್ ಆ ಸೌಂಡ್ಗಳು. ಅರ್ಥ ಆಗ್ತಿದೆನಾ? ಲೆಟ್ ಸೇ ದ ಟೂ ಸೌಂಡ್ಸ್ ಹ್ಯಾವ್ ದಿ ಸೇಮ್ ಪಿಚ್ ಆ್ಯಂಡ್ ಸೇಮ್ ಲೌಡ್ನೆಸ್. ವೆನ್ ದೇ ರೀಚ್ ಯುವರ್ ಇಯರ್, ದಟ್ ಈಸ್ ವೆನ್ ದೇ ರೀಚ್ ಯು, ನಿಮ್ಮ ಕಿವಿ ಬಿದ್ದಾದ್ಮೇಲೆ, ಸಪೋಸ್ ಇಫ್ ಯು ಕ್ಯಾನ್ ಡಿಟೆಕ್ಟ್ ಎ ಸೌಂಡ್, one sound, and if you can distinguish that sound from the other, ಈ ಸೌಂಡ್ ಅನ್ನು ನೀವು ಡಿಟೆಕ್ಟ್ ಮಾಡ್ಬೋದಪ್ಪ. ಯು ಕ್ಯಾನ್ ಸೇ ದಟ್ ಸೌಂಡ್, ಓ ದಟ್ ಸೌಂಡ್ ಈಸ್ ಫ್ರಮ್ ವೈಲಿನ್, ದಟ್ ಸೌಂಡ್ ಈಸ್ ಫ್ರಮ್ ದಿ ಬಾರ್ಕಿಂಗ್ ಆಫ್ ಡಾಗ್, ಏನೋ ನಾಯಿ ಬೊಗಳ್ತಿದೆ. ಒಂದೆರಡು ಸೌಂಡ್ ನಿಮ್ಮ ಕಿವಿ ಬಿದ್ದಾಗ, ಸೇ ದ ಟೂ ಸೌಂಡ್ಸ್ ಆರ್ ಕಮಿಂಗ್ ಟು ಯುವರ್ ಇಯರ್, ಬೋತ್ ಆಫ್ ದೆಮ್ ಹ್ಯಾವ್ ದ ಸೇಮ್ ಪಿಚ್ ಆ್ಯಂಡ್ ಸೇಮ್ ಲೌಡ್ನೆಸ್. ಪಿಚ್ ಮತ್ತು ಲೌಡ್ನೆಸ್ ಎರಡರದ್ದು ಒಂದೇ ಇದೆ. ಆ ಟೈಮಲ್ಲಿ ಒಂದು ಸೌಂಡನ್ನು ನೀವು ಕ್ಲಿಯರ್ ಕಟ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಕ್ಲಿಯರ್ ಕಟ್ ಆಗಿ ಫೀಲ್ ಮಾಡಿದ್ರೆ, ಯಾವ ಸೌಂಡ್, ಸಪೋಸ್ ಈ ಸೌಂಡ್ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತಪ್ಪ ನಿಮಗೆ, ಸೊ ಇದು ಕ್ಲಿಯರ್ ಆಗಿ ಗೊತ್ತಾಯ್ತು, ಓ ಇದು ಇದೇ ಸೌಂಡ್ ಅಂತ ಗೊತ್ತಾಯ್ತು ಅಂದ್ರೆ ಯು ಡಿಸ್ಟಿಂಗ್ವಿಶ್ಡ್ ದಟ್ ಸೌಂಡ್ ಫ್ರಮ್ ದಿ ಅದರ್ ಸೌಂಡ್. ಈ ಸೌಂಡ್ ಜೊತೆಗಿದ್ರು ಕೂಡ ಆ ಸೌಂಡನ್ನು ಡಿಸ್ಟಿಂಗ್ವಿಶ್ ಮಾಡಿದ್ರಿ, ಸಪರೇಟ್ ಆಗಿ ಹೇಳಿದ್ರು, ಇದು ಸೌಂಡ್ ಹೌದು ಇಂಥದ್ದೇ ಸೌಂಡ್ ಅಂತಂದು, ಇದ್ರದೇ ಸೌಂಡ್ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವಾಗ. ಸೊ ಆ ಸೌಂಡನ್ನು ನಾವೇನಂತೀವಿ, that sound has a good quality, that sound is of good quality, or the timbreness or timbre of that sound is good, it's a good timbre sound ಅಂತಾರೆ, it's a good quality sound ಅಂತಾರೆ. ಹಾಗಾಗಿ ಕ್ವಾಲಿಟಿ ಆಫ್ ಎ ಸೌಂಡ್ ಆರ್ ಟಿಂಬರ್ ಆಫ್ ಎ ಸೌಂಡ್, ಇಟ್ ಇಸ್ ಎ ಕ್ಯಾರೆಕ್ಟರ್ ಆಫ್ ಸೌಂಡ್, ಅದೊಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಸೌಂಡ್. ಇಟ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಸೌಂಡ್ ವಿಚ್ ಎನೇಬಲ್ಸ್ ಅಸ್, ಅದು ನಮ್ಗೆ ಹೆಲ್ಪ್ ಮಾಡುತ್ತೆ ಏನಕ್ಕೆ, to distinguish one sound from the other sound, to distinguish that sound from the other sound, where both of them have the same pitch and loudness, where both of them have the same pitch and loudness. ಎರಡು ಸೌಂಡ್ಗಳು ಒಂದೇ ಪಿಚ್ ಒಂದೇ ಲೌಡ್ನೆಸ್ ಹೊಂದಿದಾಗ, ಒಂದು ಸೌಂಡನ್ನು ನೀವು ಡಿಫ್ರೆನ್ಶಿಯೇಟ್ ಮಾಡಿ ಇದು ಇಂಥದ್ದೇ ಅಂತ ಹೇಳ್ದೇನಪ್ಪ ಅಂದರೆ ಆ ಸೌಂಡು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅರ್ಥ, ಅಥವಾ ಆ ಸೌಂಡ್ನ ಟಿಂಬರ್ ಚೆನ್ನಾಗಿದೆ ಅಂತ ಅರ್ಥ. ಅರ್ಥ ಆಯ್ತಲ್ವಾ? ಸೊ ದಟ್ಸ್ ದಿ ಕ್ವಾಲಿಟಿ ಆಫ್ ಟಿಂಬರ್. ಸಾಕಷ್ಟು ನಿಮಗೆ, ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಮಾಡಲೂಬಾರ್ದು. ರೈಟ್. ದಿ ಸೌಂಡ್ಸ್ ವಿಚ್ ಆರ್ ಮೋರ್ ಪ್ಲೆಸೆಂಟ್ ಟು ಇಯರ್, ದಿ ಸೌಂಡ್ಸ್ ವಿಚ್ ಆರ್ ಮೋರ್ ಪ್ಲೆಸೆಂಟ್, ಕೇಳಲಿಕ್ಕೆ ಭಾಳ ಖುಷಿ ಆದರೆ, ಭಾಳಷ್ಟು ಖುಷಿ ಆದರೆ, ಭಾಳಷ್ಟು ಸಂತೋಷ ಆದರೆ, ಪ್ಲೆಸೆಂಟ್ ಸೌಂಡ್ ಅಂತ ಅವು. which are more pleasant to hear or to listen, pleasant to hear, the sounds which are more pleasant to hear, ಕೇಳಿಸ್ಕೊಳ್ಳಿಕ್ಕೆ ಭಾಳ ಚೆನ್ನಾಗಿ ಅನಿಸಿದರೆ, ಖುಷಿ ಆದರೆ, they are of rich quality,
The sounds are of those sounds are of rich quality. Those sounds are high quality sounds. They are or those are high quality sounds. Those are high quality or high timbre sounds. High timbre or high quality sounds. ಸೊ ಯಾವುದು ಕೇಳಿಸ್ಕೊಳ್ಳೋಕ್ಕೆ ಭಾಳ ಖುಷಿ ಅನಿಸುತ್ತಲ್ವ ಆ ಸೌಂಡ್ಗಳನ್ನು ನಾವು ಆ ಸೌಂಡ್ ಕ್ವಾಲಿಟಿ ಚೆನ್ನಾಗಿತ್ತಪ್ಪ ಅಂತಾರೆ. ಆ ಟಿಂಬರ್ ಆ ಸೌಂಡ್ ಟಿಂಬರು ಚೆನ್ನಾಗಿದೆ ಅಂತ ಅಂತಾರೆ. ದಿ ಸೌಂಡ್ ಆಫ್ ಒನ್ ಫ್ರೀಕ್ವೆನ್ಸಿ ನೋಡಿ ಇವೆಲ್ಲ ಪಾಯಿಂಟ್ಸ್ಗಳು. ದಿ ಸೌಂಡ್ ಆಫ್ ಒನ್ ಫ್ರೀಕ್ವೆನ್ಸಿ ಡೈರೆಕ್ಟ್ 1 ಮಾರ್ಕ್ಸ್ ಕೇಳ್ಬೋದು. ದಿ ಸೌಂಡ್ ಆಫ್ ಒನ್ ಫ್ರೀಕ್ವೆನ್ಸಿ ಇಸ್ ಕಾಲ್ಡ್ ಆಸ್ ಟೋನ್. ಏನಂತ ಕರಿತೀವಿ? ಟೋನ್ ಅಂತೀವಿ ಅದು ನಾವು. ಟ್ಯೂನ್ ಅಲ್ಲ, ಟೋನ್. TONE, ಟೋನ್. What is tone? The sound of one frequency, which means that the sound is just made up of one frequency. There is a sound, its frequency is just one. The frequency of that sound is just a fixed value. Say 10 hertz or say 20 hertz. 20 hertz ಆ ಸೌಂಡ್ ಫ್ರೀಕ್ವೆನ್ಸಿ ಇದ್ದರೆ ಆ 10 hertz ಅಲ್ಲಿ ಅದು ಮೂವ್ ಆಗ್ತಿರಬೇಕು, ಪ್ರಾಪಗೇಟ್ ಆಗ್ತಿರಬೇಕು. ಆ ಫ್ರೀಕ್ವೆನ್ಸಿಯಲ್ಲಿ ಆ ಸೌಂಡ್ ಪ್ರಾಪಗೇಟ್ ಆಗ್ತಿರಬೇಕು. ಸೊ ಒಂದು ಫ್ರೀಕ್ವೆನ್ಸಿಯಿಂದ ಹೊಂದಿರತಕ್ಕಂಥ ಸೌಂಡ್ ನಾವೇನಂತೀವಿ, ಅಥವಾ ಒಂದು ಫ್ರೀಕ್ವೆನ್ಸಿಯಿಂದ ಮಾಡಲ್ಪಟ್ಟ ಸೌಂಡನ್ನು ಏನಂತ ನಾವು ಟೋನ್ ಅಂತೀವಿ. ದಿ ಸೌಂಡ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ಸೌಂಡ್ that is produced due to mixture of mixture of several frequencies or many frequencies, mixture of several or many frequencies is called as note. ಇದೇನಂತಾರೆ? ನೋಟ್ ಅಂತಾರೆ. ಅದ ಟೋನ್ ಅಂದರೆ ಇದನ್ನ ನೋಟ್ ಅಂತಾರೆ. The sound of one frequency is called as tone. The sound which is produced due to the mixture of many frequencies. Suppose one sound ಬರ್ತಿದೆ, one frequency, other sound, other frequency, other sound, other frequency. So frequency 1, frequency 2, frequency 3. Suppose ಈ ಮೂರು ಸೌಂಡ್ ಎಲ್ಲ ಮಿಕ್ಸ್ ಆಗ್ಬಿಡ್ತವೆ, ಕಂಬೈಂಡ್ ಆಗ್ಬಿಡ್ತವೆ. ಕಂಬೈಂಡ್ ಆಗಿ ಲಾಸ್ಟ್ ಒಂದು ಸೌಂಡ್ ಬರುತ್ತೆ, ರಿಸಲ್ಟೆಂಟ್ ಸೌಂಡ್ ಬರುತ್ತೆ, ರಿಸಲ್ಟೆಂಟ್ ವೇವ್ ಬರುತ್ತೆ. ಸೊ ಈ ಸೌಂಡ್ ನಾವು ನೋಟ್ ಅಂತೀವಿ. ಯಾಕೆ ಹೇಳಿ? ದಿ ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ಮಿಕ್ಸ್ಚರ್ ಆಫ್ ಮೆನಿ ಫ್ರೀಕ್ವೆನ್ಸೀಸ್, ಸೆವರಲ್ ಫ್ರೀಕ್ವೆನ್ಸೀಸ್. ಸೊ ದಟ್ ಸೌಂಡ್ ಈಸ್ ಕಾಲ್ಡ್ ಆಸ್ ನೋಟ್ ಅಂತಾರೆ. ವಿ ಕಾಲ್ ದಟ್ ಆಸ್ ನೋಟ್. Of course, sometimes these note sounds, ಅಂದ್ರೆ ಏನು? The sound which is produced by the mixture of 2 or 3 or more than 3 frequencies, by the mixture of many frequencies. ಅವು ಕೂಡ ಪ್ಲೆಸೆಂಟ್ ಆಗಿರ್ತವೆ. Sometimes they are also pleasant to hear. Notes are also pleasant to hear. Tones, of course, they are pleasant to hear. One sound ಅಲ್ಲ, one frequency. ಅದು ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ಕಿರಿಕಿರಿ ಆಗ್ಬಿಡುತ್ತೆ, ಪಿಚ್ ಜಾಸ್ತಿ ಆದರೆ ಕಿರಿಕಿರಿ ಆಗುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ಕಿರಿಕಿರಿ ಜಾಸ್ತಿ ಆಗುತ್ತೆ. ಕೇಳಿ ಪಿಚ್ ಅಂತ ಸೌಂಡ್ ಜಾಸ್ತಿ ಆಗುತ್ತೆ, ವಾಲೆಂಟ್ ಜಾಸ್ತಿ ಆಗುತ್ತೆ, ವಾಲೆಂಟ್ನೆಸ್. ಒಂದು ಮಿನಿಮಮ್ ರೇಂಜಲ್ಲಿ, ಒಂದು ಪರ್ಟಿಕ್ಯುಲರ್ ರೇಂಜ್ ಆಫ್ ಫ್ರೀಕ್ವೆನ್ಸಿಯಲ್ಲಿ ಸೌಂಡ್ ಬಂದರೆ ಅದು ಯಾವಾಗಲೂ ಕೇಳಲಿಕ್ಕೆ ಆಹ್ಲಾದಕರ, ಖುಷಿ ಆಗುತ್ತಂತ. ನೋಟ್ಸ್ ಆರ್ ಆಲ್ಸೋ ಪ್ಲೆಸೆಂಟ್ ಟು ಹಿಯರ್. Music sounds from musical instrument. Music is pleasant to hear. Of course, music ಕೇಳಲಿಕ್ಕೆ ಯಾವಾಗಲೂ ಖುಷಿ ಅನಿಸುತ್ತೆ. ಬಟ್ ಅದು ಫ್ರೀಕ್ವೆನ್ಸಿ ಜಾಸ್ತಿ ಆದರೆ, ರಾಕ್ ಆ್ಯಂಡ್ ರೋಲ್ ಸೌಂಡ್ ಆದರೆ ಇರಿಟೇಷನ್, DJ ಸೌಂಡ್ ಆದರೆ ಇರಿಟೇಷನ್. ಹೌದಾ? ನಾಯ್ಸ್ ಈಸ್ ಅನ್ಪ್ಲೆಸೆಂಟ್ ಟು ಹಿಯರ್. Noise, ಗಲಾಟೆ, unpleasant to hear.
ಕೇಳಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಅನ್ಪ್ಲೆಸೆಂಟ್ ಟು ಹಿಯರ್. ನಾಯ್ಸ್ ಈಸ್ ಅನ್ಪ್ಲೆಸೆಂಟ್ ಟು ಹಿಯರ್. ಹೌದಾ? ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ next concept, that is speed of the sound. Of course, music sounds, the sounds from the musical instruments, they are always of rich quality or high quality. ಇವು ಏನಾಗಿರ್ತವೆ? ಹೈ ಕ್ವಾಲಿಟಿ ಸೌಂಡ್ಸ್ ಆಗಿರ್ತವೆ. ಹೈ ಕ್ವಾಲಿಟಿ. 3-4 ಇನ್ಸ್ಟ್ರೂಮೆಂಟ್ಸನ್ನು ಒಟ್ಟಿಗೆ ಬಾರಿಸಿ ನೀವು 3-4 ಇನ್ಸ್ಟ್ರೂಮೆಂಟ್ಸ್ನ ಸೌಂಡ್ ಅಥವಾ ಮ್ಯೂಸಿಕ್ ಒಟ್ಟಿಗೆ ಬೀಳಿ, ಸ್ಟಿಲ್ ಯು ಕ್ಯಾನ್ ಡಿಫ್ರೆನ್ಷಿಯೇಟ್ ದೆಮ್. ಸೊ ಇದು ತಬಲಾ ಸೌಂಡು, ಇದು ವಯಲಿನ್ ಸೌಂಡು, ಇದು ಗಿಟಾರ್ ಸೌಂಡು. ಸೊ ಈ ಥರ ಡಿಫ್ರೆನ್ಷಿಯೇಟ್ ಮಾಡ್ಬೋದಂದರೆ ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಸೌಂಡ್ಗಳು ಕ್ವಾಲಿಟಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಹೈ ಕ್ವಾಲಿಟಿ ಸೌಂಡ್ಸ್ ಅಂತ. ನೆಕ್ಸ್ಟ್ ಥಿಂಗ್ ಈಸ್ ಸ್ಪೀಡ್ ಆಫ್ ಎ ಸೌಂಡ್ ಆರ್ ಸ್ಪೀಡ್ ಆಫ್ ಸೌಂಡ್. Speed of sound. It is a distance. Another speed of sound is the distance which a point on a wave, of sound, on a wave of sound, that is either on crust or trough, ಹೌದಾ? that is either on crust or trough, or compression or rarefaction, compression or rarefaction. covers in unit time ಅಂದರೆ 1 ಸೆಕೆಂಡ್ ಅಂತ. SI ಸಿಸ್ಟಮಲ್ಲಿ 1 ಸೆಕೆಂಡ್. ಇದು ಅರ್ಥ ನೋಡಿ. ಸ್ಪೀಡ್ ಅಂದ್ರೆ ನೋಡಿ ಡಿಸ್ಟೆನ್ಸ್ ಅಪ್ಪ. ಹೆಂಗೆ? ಡಿಸ್ಟೆನ್ಸ್ ಇನ್ ಯೂನಿಟ್ ಟೈಮ್. 1 ಸೆಕೆಂಡಲ್ಲಿ ಎಷ್ಟು ದೂರ ಹೋಗುತ್ತೆ ಅನ್ನೋದು ಸ್ಪೀಡ್ ಅಂತೀವಿ. ಅಫ್ಕೋರ್ಸ್ ವಿ ನೋ ದಟ್ ಸ್ಪೀಡ್ ಈಸ್ ಡಿಸ್ಟೆನ್ಸ್ ಬೈ ಟೈಮು. ಫ್ರಮ್ ಮೋಷನ್ ಚಾಪ್ಟರು ಡಿಸ್ಟೆನ್ಸ್ ಬೈ ಟೈಮು. ಒಂದು ಎಷ್ಟೋ ಟೈಮಲ್ಲಿ ಎಷ್ಟೋ ಡಿಸ್ಟೆನ್ಸ್ ಹೋಗುತ್ತೆ, ಅವೆರಡು ರೇಷೋ ತೆಗೆದ್ರೆ 1 ಸೆಕೆಂಡ್ಗೆ ಎಷ್ಟು ದೂರ ಹೋಗುತ್ತೆ ಅಂತ ಸಿಗುತ್ತೆ. 1 ಸೆಕೆಂಡಲ್ಲಿ ಎಷ್ಟು ದೂರ ಹೋಯಿತು ಆಬ್ಜೆಕ್ಟು. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದಟ್ ಆಬ್ಜೆಕ್ಟ್ ಇನ್ ಯೂನಿಟ್ ಟೈಮ್ ಇನ್ 1 ಸೆಕೆಂಡ್. ಇದೇನಾಗುತ್ತೆ? ಇದನ್ನ ನಾವು ಸ್ಪೀಡ್ ಅಂತೀವಿ. ಏನಂತೀವಿ? ವಿ ಕಾಲ್ ಇಟ್ ಆಸ್ ಸ್ಪೀಡ್. ಸ್ಪೀಡ್ ಅಂತೀವಿ. ಸಪೋಸ್ ಒಂದು ಆಬ್ಜೆಕ್ಟ್ 300 ಮೀಟರ್ನ 6 ಸೆಕೆಂಡಲ್ಲಿ ಕವರ್ ಮಾಡಿದ್ರೆ ಅದರ ಅರ್ಥ ಏನು? 1 ಸೆಕೆಂಡ್ಗೆ 50 ಮೀಟರ್ ಹೋಗುತ್ತೆ ಅಂತ ಅರ್ಥ. ಕಾಮನ್ ಸೆನ್ಸ್. ಇಟ್ಸ್ ದ ಡಿಸ್ಟೆನ್ಸ್ ಕವರ್ಡ್ ಇನ್ ಯೂನಿಟ್ ಟೈಮ್. ನೋಡಿ ಹಿಂಗೆ ಹೇಳ್ಬೋದು ನಾವು. Speed can be defined as the ratio of distance traveled. It can be defined as the ratio ಅಂದ್ರೆ division ಅಂತ ಅರ್ಥ. Ratio of distance traveled to the time taken. ಅರ್ಥ ಆಯ್ತಲ್ವಾ? Or else it's the distance covered by an object in 1 second or in 1 unit time. ಅದಲ್ಲಿರೋದು ಡಿಸ್ಟೆನ್ಸ್ ಕವರ್ಸ್ ಇನ್ ಯೂನಿಟ್ ಟೈಮ್ ಆರ್ ಕವರ್ಡ್ ಇನ್ ಯೂನಿಟ್ ಟೈಮ್. ಡಿಸ್ಟೆನ್ಸ್ ಯಾರು ಕವರ್ ಮಾಡ್ತಾರೆ? ಎ ಪಾಯಿಂಟ್. ಎಲ್ಲಿರುತ್ತೆ? ವೇವ್ ಮೇಲೆ ಇರುತ್ತೆ ಆ ಪಾಯಿಂಟ್. ಅದೊಂದು ಸುಮ್ಮನೆ ಇಮ್ಯಾಜಿನರಿ ಪಾಯಿಂಟ್ ಅಷ್ಟೇ ಅದು. ಡಿಸ್ಟೆನ್ಸ್ ವಿಚ್ ಎ ಪಾಯಿಂಟ್ ಆನ್ ಎ ವೇವ್, ಆನ್ ಎ ಸೌಂಡ್ ವೇವ್. ಡಿಸ್ಟೆನ್ಸ್ ವಿಚ್ ಎ ಪಾಯಿಂಟ್ ಆನ್ ಎ ವೇವ್ ಆಫ್ ಸೌಂಡ್ ಆರ್ ಸೌಂಡ್ ವೇವ್, ಆನ್ ಎ ಸೌಂಡ್ ವೇವ್ ಕವರ್ಸ್ ಇನ್ ಯೂನಿಟ್ ಟೈಮ್. 1 ಸೆಕೆಂಡಲ್ಲಿ ಒಂದು ವೇವ್ ಮೇಲೆ ಇರ್ತಕ್ಕಂಥ ಪಾಯಿಂಟು ಎಷ್ಟು ದೂರ ಹೋಗುತ್ತಲ್ವ ಅದು ನಾವು ಆ ವೇವ್ನ ಸ್ಪೀಡ್ ಅಂತೀವಿ, ಅಥವಾ ಆ ಸೌಂಡ್ ವೇವ್ನ ಸ್ಪೀಡ್ ಅಂತೀವಿ. ಹೆಂಗೆ ನೋಡಿ, ಸಪೋಸ್ ದಿಸ್ ಈಸ್ ಎ ಸೌಂಡ್ represented by waveform. Suppose I mark a point on crust. ನೀವು ಇಲ್ಲಾರು ಮಾಡ್ಬೋದು, ಅಲ್ಲಾರು ಮಾಡ್ಬೋದು. In 1 second the disturbance started. ಸಪೋಸ್ 1 ಸೆಕೆಂಡಿಗೆ ಇಲ್ಲಿದ್ದ ಡಿಸ್ಟರ್ಬೆನ್ಸ್ ಈ ವೇವ್ ಇಲ್ಲಿರುತ್ತೆ ಸ್ಟಾರ್ಟಿಂಗು. ಆರಿಜಿನ್
ಆರಿಜಿನ್ ಆಫ್ ಸೌಂಡ್. ಇದು ಪಾಯಿಂಟ್ ಏನು? ಆರಿಜಿನ್ ಆಫ್ ಸೌಂಡ್. ಸೌಂಡ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅದನ್ನ ಆರಿಜಿನ್ ಅಂತೀವಿ. ಹಿಯರ್ ದ ಸೋರ್ಸ್ ವಿಲ್ ಬಿ ದೇರ್. ಸೋರ್ಸ್ ಆಫ್ ಸೌಂಡ್ ಎಲ್ಲಿರುತ್ತೆ ಅಲ್ಲಿರುತ್ತೆ. ದ ಆಬ್ಜೆಕ್ಟ್ ವಿಚ್ ಇಸ್ ವೈಬ್ರೇಟಿಂಗ್, ಇಟ್ ವಿಲ್ ಬಿ ದೇರ್, ಸೋರ್ಸ್ ಆಫ್ ಸೌಂಡ್. So it sends a sound, means it is sending the waves, the sound waves. In what form? In the form of compressions and rarefactions. Sound is sending its waves, or sound is propagating in the form of waves. Nothing but what? Compressions and rarefactions. Compressions and rarefactions. If I represent those compressions and rarefactions, it will like this in wave form. So sound start ಆಯಿತು, ಸೌಂಡ್ ಸ್ಟಾರ್ಟ್ ಆಯಿತು, ಇದು ಮೂವ್ ಆಯಿತು. ಸೊ ದಿ ಕಂಪ್ರೆಷನ್ ಇಸ್ ಗೋಯಿಂಗ್, ಇಟ್ಸ್ ಗೋಯಿಂಗ್ ಫಾರ್ವರ್ಡ್, ಇಟ್ಸ್ ಗೋಯಿಂಗ್ ಫಾರ್ವರ್ಡ್. ಕಂಪ್ರೆಷನ್ ಗೋಯಿಂಗ್ ಫಾರ್ವರ್ಡ್ ಅಂದ್ರೇನು? ಡಿಸ್ಟರ್ಬೆನ್ಸ್ ಇಸ್ ಗೋಯಿಂಗ್ ಫಾರ್ವರ್ಡ್ ಅಂತ ಅರ್ಥ. ಸೊ ಅಲ್ಲಿ ಒಂದು ಪಾಯಿಂಟ್ ನಾವು ಇಟ್ಟಿದ್ದೇನಪ್ಪ ಅಂದರೆ ಆ ಪಾಯಿಂಟ್ ಮೂವ್ ಆಗ್ತಾ ಹೋಗುತ್ತೆ ಹಿಂಗಲ್ವಾ. ರೆಫರೆನ್ಸ್ ಪಾಯಿಂಟ್ ಆರ್ ಇಮ್ಯಾಜಿನರಿ ಪಾಯಿಂಟ್ ಆನ್ ದಿ ಕ್ರಸ್ಟ್ ಆರ್ ದ ಟಫ್. ದಿ ಕ್ರಸ್ಟ್ ಆರ್ ದ ಟಫ್, ಇಟ್ ಜಸ್ಟ್ ಗೋಸ್ and whatever the distance traveled or covered by that point on the wave, either on crust or on trough, ಇಲ್ಲಾದ್ರೆ ಇಟ್ಕೊಳ್ರಿ. ಸೊ ಅದು ಹಿಂಗೆ ಹೋಗುತ್ತೆ, ಮೂವ್ ಆಗುತ್ತೆ. ಸೊ ದ ಡಿಸ್ಟೆನ್ಸ್ ಇನ್ 1 ಸೆಕೆಂಡ್, ಸಪೋಸ್ 1 ಸೆಕೆಂಡಲ್ಲಿ ಇಷ್ಟು ದೂರ ಹೋಯ್ತಪ್ಪ ಪಾಯಿಂಟ್, ಸೊ ಅದೇನಂತ ನಾವು ಸ್ಪೀಡ್ ಅಂತೀವಿ. ಸೊ 1 ಸೆಕೆಂಡಲ್ಲಿ ಇಷ್ಟು ದೂರ ಹೋಯ್ತಂದ್ರೆ ಡಿಸ್ಟೆನ್ಸ್ ಕವರ್ಡ್ ಇನ್ 1 ಸೆಕೆಂಡ್ ಇಸ್ ಕಾಲ್ಡ್ ಎಸ್ ಸ್ಪೀಡ್. ರೇಷಿಯೋ ಆಫ್ ಡಿಸ್ಟೆನ್ಸ್ ಟು ಟೈಮ್ ಅಂದ್ರೆ ಒಂದೇ, ಅಥವಾ ಡಿಸ್ಟೆನ್ಸ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್ ಇನ್ 1 ಸೆಕೆಂಡ್ ಆರ್ ಇನ್ 1 ಯೂನಿಟ್ ಟೈಮ್. ಡಿಸ್ಟೆನ್ಸ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್ ಇನ್ 1 ಯೂನಿಟ್ ಟೈಮ್ ಇಸ್ ಇಟ್ಸ್ ಸ್ಪೀಡ್. ಲೈಕ್ ದಟ್ ಸ್ಪೀಡ್ ಆಫ್ ದಿ ಸೌಂಡ್ ಹೇಳ್ಬೇಕಂದ್ರೆ ಇಟ್ ಈಸ್ ದಿ ಡಿಸ್ಟೆನ್ಸ್ ಕವರ್ಡ್ ಬೈ ಎ ಪಾಯಿಂಟ್ ಆನ್ ಎ ಸೌಂಡ್ ವೇವ್. ಒಂದು ವೇವ್ ಇದೆ, ದ ವೇವ್ ಈಸ್ ಪ್ರಾಪಗೇಟಿಂಗ್ ಮೀನ್ಸ್ ಕ್ರಸ್ಟ್ ಅಂಡ್ compressions and rarefactions are propagating. So a point on that wave will also propagate. ವೇವ್ ಪ್ರಾಪಗೇಟ್ ಆದರೆ, ವೇವ್ ಟ್ರಾವೆಲ್ ಆದರೆ ಅದ್ರ ಮೇಲೆ ಬಿಡಿಸಿರ್ತಕ್ಕಂಥ ಪಾಯಿಂಟ್ ಕೂಡ, ಇಮ್ಯಾಜಿನ್ ಮಾಡ್ಕೊಂಡಿರ್ತಕ್ಕಂಥ ಪಾಯಿಂಟ್ ಕೂಡ ಮೂವ್ ಆಗ್ತಿರುತ್ತೆ, ಟ್ರಾವೆಲ್ ಆಗ್ತಿರುತ್ತೆ, ಪ್ರಾಪಗೇಟ್ ಆಗ್ತಿರುತ್ತೆ. ಸೊ 1 ಸೆಕೆಂಡಲ್ಲಿ ಎಷ್ಟು ದೂರ ಮೂವ್ ಆಗುತ್ತೆ ನೋಡಿ, ಅದನ್ನೇನಂತ ನಾವು ಸ್ಪೀಡ್ ಆಫ್ ದಿ ಸೌಂಡ್ ಅಂತೀವಿ. ರೈಟ್, ಅರ್ಥ ಆಯ್ತಲ್ವಾ? ಡೆಫಿನಿಷನ್ ಅರ್ಥ ಮಾಡ್ಕೋಬೇಕಿಲ್ಲ ನೀವು. ಡೆಫಿನಿಷನ್ ನಾವು ಕಂಡುಪಡೋರಾಗಲ್ಲ, ಅದನ್ನ ವಿಜುವಲೈಸ್ ಕೂಡ ಮಾಡ್ಕೋಬೇಕು. ಈಗ ಮ್ಯಾಥಮೆಟಿಕಲಿ ಹೇಳೋದಾದ್ರೆ, so speed is equals to any speed of anything, object or sound or light, whatever it may be. Speed of anything, that is speed is equals to distance by time, formula wise or mathematical wise. Mathematically, distance by time. Can you measure the distance of the sound waves by wavelength? We can measure the distance by wavelength. Time by time period. Wavelength ಅಂದ್ರೇನು? ಲ್ಯಾಂಬ್ಡಾ. ಟೈಮ್ ಪೀರಿಯಡ್ ಅಂದ್ರೇನು? ಕ್ಯಾಪಿಟಲ್ ಟಿ. ಸ್ಪೀಡ್ ಅಂದ್ರೇನು? ವಿ. ಅಲ್ಲಿಗೆ ವಿ ಈಕ್ವಲ್ಸ್ ಟು ಲ್ಯಾಂಬ್ಡಾ ಬೈ ಟಿ. Therefore, speed of the sound is the ratio of its wavelength to its time period ಅಂತ ಕರಿತೀವಿ. wavelength to time period. ಇದು ಹೆಂಗಪ್ಪ ವಿಜುವಲೈಸ್ ಮಾಡೋದು? ಈ ಈಕ್ವೇಷನ್ ಹೆಂಗೆ ವಿಜುವಲೈಸ್ ಮಾಡೋದು? ವಿ ಹ್ಯಾವ್ ಟು ವಿಜುವಲೈಸ್ ದಟ್, ವಿ ಹ್ಯಾವ್ ಟು ಇಮ್ಯಾಜಿನ್ ದಟ್. ಹೇಗೆ ನೋಡಿ, ಒಂದು ಸೌಂಡ್ ಇದೆಯಪ್ಪ, ಸೇ ದೇರ್ ಇಸ್ ಎ ಸೌಂಡ್. 1 ಸೆಕೆಂಡಲ್ಲಿ 5 ವೇವ್ಸ್ ಕ್ರಾಸ್ ಆಗ್ತವೆ. ಸರಿ, 5 ಬೇಡ, 2 ತಗೊಳ್ಳಿ, 1 2. ಸೊ 1 ಸೆಕೆಂಡಲ್ಲಿ ಎಷ್ಟು? 2 ವೇವ್ಸ್. ಆರಿಜಿನ್ ಪಾಯಿಂಟ್ ಇಂದ ಸೌಂಡ್ ಸ್ಟಾರ್ಟ್ ಆಯಿತು, ಸೌಂಡ್ ಗಾಟ್ ಪ್ರೊಡ್ಯೂಸ್ಡ್, ಸೌಂಡ್ ಈಸ್ ಪ್ರಾಪಗೇಟಿಂಗ್ ಇನ್ ದ ಫಾರ್ಮ್ ಆಫ್ ವೇವ್ಸ್. ವಾಟ್ ಆರ್ ದೋಸ್ ವೇವ್ಸ್? ದೇ ಆರ್ ನಥಿಂಗ್ ಬಟ್ ದಿ ಕಂಪ್ರೆಷನ್ಸ್ ಅಂಡ್ ರೇರ್ಫ್ಯಾಕ್ಷನ್ಸ್. So sound is propagating such that 2 waves crossed, say ಇಲ್ಲಿ ಬಿಡ್ಸೋಣ, 2 waves cross the reference point. ಇದು reference point ನಮಗೆ. Say this is reference point. Sound is propagating in the form of waves. So we have a reference point. Here we have a reference point, a fixed reference point. ರೆಫರೆನ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ, ರೆಫರೆನ್ಸ್ ಮಾಡ್ಕೊಳ್ಳಿಕ್ಕೆ ಒಂದು ಪಾಯಿಂಟ್ ಬೇಕು ನಮಗೆ.
ಸೊ ಈ ಪಾಯಿಂಟ್ ಮುಖಾಂತರ ಎಷ್ಟು ವೇವ್ಸ್ ಹೋಗ್ತಿದೆ ನೋಡಿ, ಇಲ್ಲಿ ಎಷ್ಟು ವೇವ್ಸ್ ಹೋಗ್ತಿದ್ದಾವೆ. ಎಷ್ಟು ಹೋದ್ವು? 2 ವೇವ್ಸ್ ಹೋದಪ್ಪ 1 ಸೆಕೆಂಡ್ಗೆ. ಸೊ 2 ವೇವ್ಸ್ ಹೋದ್ವು, 1 2 2 ವೇವ್ಸ್. ಸೊ in 1 second time 2 waves crossed this reference point. And what is the frequency? 2 hertz. Therefore frequency ಅದನ್ನ ನ್ಯೂ ಅಂತ ಕರಿತೀವಲ್ವಾ. ಸೊ ವಿಗೂ ಮತ್ತು ನ್ಯೂಗೂ ವ್ಯತ್ಯಾಸ ಗೊತ್ತಾಗಲ್ಲ ಅಂತ ನಾನು ಎಫ್ ಅಂತ ಬರೀತೀನಿ, ಅವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫ್ರೀಕ್ವೆನ್ಸಿ ನ್ಯೂ ಫ್ರೀಕ್ವೆನ್ಸಿ ಈಸ್ 2 hertz per second. 2 hertz per second. 1 ಸೆಕೆಂಡ್ಗೆ 2 hertz ಅಲ್ಲ, 2 waves per second ಅಥವಾ ಅದನ್ನ 2 hertz ಅಂತೀವಿ. ಅಥವಾ 2 hertz or 2 per second or 2 waves per second. ಅದೇನು ಫ್ರೀಕ್ವೆನ್ಸಿ. 2 ವೇವ್ 1 ಸೆಕೆಂಡ್ಗೆ ಕ್ರಾಸ್ ಆಗಿದ್ದಾವೆ. ನೋಡಿ ವೇವ್ ಎಷ್ಟು ದೂರ ಹೋಯ್ತಪ್ಪ. ಹಾಗಾದ್ರೆ ವೇವ್, ಆ ಸೌಂಡ್ ವೇವ್ ಎಷ್ಟು ದೂರ ಹೋಯ್ತು? ಎಷ್ಟು ದೂರ ಹೋಯ್ತು? ಇಷ್ಟು ದೂರ, ಇಷ್ಟು ದೂರ, ಅಷ್ಟು ದೂರ, ಅಷ್ಟು ದೂರ. ಎಷ್ಟೆಷ್ಟು? ಇದಂದ್ರೆ ಏನಿದು? ದ ಲೆಂತ್ ಆಫ್ ಒನ್ ವೇವ್. ಲೆಂತ್ ಆಫ್ ಒನ್ ವೇವ್ ಅಂದ್ರೇನು? ಲ್ಯಾಂಬ್ಡಾ ಅಂತ. 1 ವೇವ್ ಲೆಂತ್ ಆಫ್ 1 ವೇವ್. ಇದೇನಿದು? ಇದು ಲೆಂತ್ ಆಫ್ ಸೆಕೆಂಡ್ ವೇವ್, ಅದರ್ ವೇವ್, ಇನ್ನೊಂದು ಲ್ಯಾಂಬ್ಡಾ. ಅಲ್ಲಿಗೆ ನೋಡಿ ಲ್ಯಾಂಬ್ಡಾ ಏನಿದೆ? ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್. ಸೊ ವೇವ್ ಲೆಂತ್ ಅನ್ನ ನೀವು ಗೊತ್ತಾದನಪ್ಪ ಅಂದ್ರೆ ಎಷ್ಟು ವೇವ್ಸ್ ಹೋದ್ವು ಅಂದ್ರೆ 1 ಸೆಕೆಂಡ್ಗೆ ಎಷ್ಟು ವೇವ್ಸ್ ಹೋಗಿದ್ದಾವೆ? 2 ವೇವ್ಸ್ ಹೋಗಿದ್ದಾವೆ. 1 ಸೆಕೆಂಡಿಗೆ 2 ವೇವ್ಸ್ ಹೋಗಿದ್ದಾವೆ. 2 ವೇವ್ಸ್ ಹೋಗಿದೆ ಅಂದ್ರೆ ಎಷ್ಟು ಉದ್ದ ಹೋದಂಗಾಯ್ತು? ಎಷ್ಟು ಉದ್ದ ಟ್ರಾವೆಲ್ ಮಾಡ್ದಂಗಾಯ್ತು? 2 ಲ್ಯಾಂಬ್ಡಾ ಟ್ರಾವೆಲ್ ಮಾಡ್ದಂಗಾಯ್ತು. ಅರ್ಥ ಮಾಡ್ಕೋಬೇಕಿಲ್ಲಿ ನೋಡಿ. If the 2 waves cross the reference point, which means that its frequency is 2. Frequency ಬಿಟ್ಟಾಕಿ ಇಲ್ಲಿ ಇಮೇಜ್ ಮಾಡ್ಕೊಳ್ಳಿ. What is the length or distance covered by that sound waves? Or what is the length covered by that sound? ಇಲ್ಲೊಂದು ಸೌಂಡ್ ಹೋಗ್ತಾ ಇದೆ, ಆ ಸೌಂಡ್ ನ 2 ವೇವ್ಸ್ಗಳು ಕ್ರಾಸ್ ಆಗಿದ್ದಾವೆ 1 ಸೆಕೆಂಡ್ ಅಲ್ಲಿ. 2 ವೇವ್ಸ್ ಕ್ರಾಸ್ ಆಗಿದ್ದಾವೆ ಅಂದ್ರೆ ಅರ್ಥ ಎಷ್ಟು ದೂರ ಹೋಗಿದೆ ಆ ಸೌಂಡು ಆ 1 ಸೆಕೆಂಡ್ ಅಲ್ಲಿ. 1 ಸೆಕೆಂಡ್ ಅಲ್ಲಿ in that 1 second 2 waves went. 2 waves ಹೋಗಿದಾವೆ ಅಂದ್ರೆ ಎಷ್ಟು ದೂರ ಹೋಗಿದೆ ಸೌಂಡ್ ಅರ್ಥ 1 ಲ್ಯಾಂಬ್ಡಾ, ಇನ್ನೊಂದು ಲ್ಯಾಂಬ್ಡಾ. ಸೊ 2 ಲ್ಯಾಂಬ್ಡಾ. ಡಿಸ್ಟೆನ್ಸ್ ಕವರ್ಡ್ ಬೈ ದಟ್ sound is 2 lambda. 2 times its wavelength. 2 times the wavelength of the sound wave. ಆ ಸೌಂಡ್ ವೇವ್ ನ ವೇವ್ಲೆಂತ್ ಅನ್ನು 2 ಪಟ್ಟು ಹಾಕಿದ್ರೆ ದೂರ ಬರುತ್ತೆ. ನೋಡಿ ಇಷ್ಟು ದೂರ ಹೋಗುತ್ತೆ ವೇವ್. ಎಷ್ಟು ದೂರ ಹೋಗಿದೆ ಅಂದ್ರೆ ಇಷ್ಟು ದೂರ ಹೋಗುತ್ತೆ. ಆ ದೂರ ಎಷ್ಟು? 1 ಲ್ಯಾಂಬ್ಡಾ ಪ್ಲಸ್ ಇನ್ನೊಂದು ಲ್ಯಾಂಬ್ಡಾ, 2 ಲ್ಯಾಂಬ್ಡಾ. ಸೊ ದಟ್ ವೇವ್, ದಟ್ ಸೌಂಡ್ ವೇವ್ propagated or traveled 2 lambda distance in how much time? In 1 second. In 1 second. ಈ 2 ಅಂದ್ರೆ ಏನಿದು? ಫ್ರೀಕ್ವೆನ್ಸಿ ಇದು. 2 ಅಂದ್ರೆ ಏನು? ಫ್ರೀಕ್ವೆನ್ಸಿ. ಇದೇನಿದು? ವೇವ್ ಲೆಂತ್. ಹಾಗಾದ್ರೆ ನಾವೇನ್ ಮಾಡ್ತೀವಿ? ಸ್ಪೀಡ್ ಇಸ್ ಈಕ್ವಲ್ಸ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್ ಬರೀಬೋದಲ್ವಾ? ಇನ್ನೊಂದ್ಸರಿ ಬರೀತ್ ನೋಡ್ರಿ, ಈ ಕಡೆ ಬರೀತ್ ನೋಡ್ರಿ, ಅರ್ಥ ಮಾಡ್ಕೋಬೇಕು. ಎಷ್ಟು ದೂರ ಹೋಯ್ತು? 2 ಲ್ಯಾಂಬ್ಡಾ ಹೋಯ್ತು. ಎಷ್ಟು ಹೋಯ್ತು? 2 ಲ್ಯಾಂಬ್ಡಾ ಹೋಯ್ತು. ಎಷ್ಟ್ರಾಗಪ್ಪ? 1 ಸೆಕೆಂಡ್ ಅಲ್ಲಿ. The distance traveled by that sound is 2 lambda distance. ಲ್ಯಾಂಬ್ಡಾ ಅಂದ್ರೆ ಅದೊಂದು ದೂರ, ಒಂದು ವೇವ್ನ ದೂರ, ಒಂದು ವೇವ್ನ ಲೆಂತ್, ಅದೊಂದು ದೂರ ಅಂತ ವೆಲ್ಡ್ ಹಾಕಿದ್ರ ಅಲ್ಲಿ ಎಷ್ಟು ದೂರ ಹೋಗುತ್ತೆ ಅಂತ ಬರುತ್ತೆ. ಅದು ಎಷ್ಟರ ಹೋಯ್ತು? 1 ಸೆಕೆಂಡ್ ಅಲ್ಲಿ ಹೋಯ್ತು. ಹೌದಾ? ಈ 2 ಅಂದ್ರೆ ಏನು? 2 ಅಂತ ಯಾಕೆ ಬರುತ್ತೆ? 2 ವೇವ್ಸ್ ಹೋಗಿರೋದ್ರಿಂದ 2 times the wavelength of 1 wave. This is wavelength of or length of 1 wave. This is the length of 1 wave. Length of 1 wave. ಈ 2 per second ಅಂದ್ರೆ ಏನು? ಇದು ಫ್ರೀಕ್ವೆನ್ಸಿ. 2 waves went in 1 second. 2 waves went in 1 second and the length of 1 wave is its wavelength. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ಸ್ಪೀಡ್ ಬರುತ್ತೆ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸ್ಪೀಡ್ ಬರುತ್ತೆ. ಇದು ಬಿಟ್ಬಿಡಿ, ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಡಿಸ್ಟೆನ್ಸ್ ಕವರ್ಡ್ ಬೈ ದಟ್ ಸೌಂಡ್ ಈಸ್ ಇಷ್ಟು ಪ್ಲಸ್ ಇಷ್ಟು. ಎಷ್ಟು? 2 ಲ್ಯಾಂಬ್ಡಾ. ಡಿಸ್ಟೆನ್ಸ್ 2 ಲ್ಯಾಂಬ್ಡಾ. ಸೊ ಡಿಸ್ಟೆನ್ಸ್ ಎಷ್ಟು? 2 ಲ್ಯಾಂಬ್ಡಾ. ಎಷ್ಟು ಟೈಮ್ನಾಗೆ? 1 ಸೆಕೆಂಡಲ್ಲಿ ಅಲ್ಲಿ 2 ವೇವ್ ಆಗಿದ್ದಾವೆ. ಹಾಗಾಗಿ 1 ಸೆಕೆಂಡಲ್ಲಿ 2 ಲ್ಯಾಂಬ್ಡಾ ಕವರ್ ಆಗಿದೆ. ಈ 2 ಅಂದ್ರೇನು? 2 ಪರ್ ಸೆಕೆಂಡ್ ಅಂದ್ರೆ ಏನದು? 2 ವೇವ್ಸ್ ಪರ್ ಸೆಕೆಂಡ್ ಅಂತ ಅರ್ಥ. ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್ ಅಂದ್ರೇನು? ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್ ಅಂದ್ರೇನು? ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಇಂಟು ಲ್ಯಾಂಬ್ಡಾ ಅಥವಾ ನ್ಯೂ
ನ್ಯೂ ಇಂಟು ಲ್ಯಾಂಬ್ಡಾ. ಇದೇನಿದು ಡಿಸ್ಟೆನ್ಸ್ ಬೈ ಟೈಮ್ ಅಂದ್ರೆ ಏನೋ ಸ್ಪೀಡ್ ಅಲ್ವಾ, ಅಂದರೆ ಸ್ಪೀಡನ್ನು ನಾವೇನು ಬರಿಬೋದು, ಫ್ರೀಕ್ವೆನ್ಸಿ ಇಂಟು ಲ್ಯಾಂಬ್ಡಾ ಅಂತ ಬರಿಬೋದು. ನೋಡಿ ಇದು ಇಮ್ಯಾಜಿನೇಷನ್ ವೈಸ್, ಇದು ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಮ್ಯಾಜಿನೇಷನ್ ವೈಸ್ ಸ್ಪೀಡ್ ಇಕ್ವಲ್ಸ್ ಟು ಫ್ರೀಕ್ವೆನ್ಸಿ ಆಫ್ ದಟ್ ಸೌಂಡ್ ಇಂಟು ವೇವ್ ಲೆಂತ್ ಆಫ್ ದಟ್ ಸೌಂಡ್ ವೇವ್, wavelength of that sound wave. In other words, distance by time. Wavelength is a distance. What is wavelength? It is the length of one wave. What is time period? It is the time taken for one wave. Time period is the time for one wave. Wavelength is the length of one wave. So wavelength by time period lambda by t. So speed equals to v is equals to lambda by t, or speed v is equals to frequency into lambda. ಫ್ರೀಕ್ವೆನ್ಸಿ ಇಂಟು ಲ್ಯಾಂಬ್ಡಾ. ನೋಡಿ ಈಗ ತೋರಿಸ್ತೀನಿ ಅದನ್ನು ಕೂಡ. ಹೌದಾ? ಸೊ ದಟ್ ಗಿವ್ಸ್ ಸ್ಪೀಡ್ ಆಫ್ ದಿ ಸೌಂಡ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಬೈ ಟಿ. And also we come to know that speed of the sound is its frequency into lambda. Its frequency into lambda. So speed of the sound is equals to frequency of the sound into wavelength ಇದು ಇಲ್ಲಿ ಕೂಡ ಇದರಿಂದ ಡೈರೆಕ್ಟ್ ಆಗಿ ಪಡಿಬಹುದು ನಾವು. ಹೇಗೆ? v equals to lambda by t ಅಂತ ಇತ್ತಾ, ಬಟ್ we know that from frequency and time period relation, but time period is equals to 1 by frequency ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ ಅವಾಗ. ಅಥವಾ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ಸ್ ಟು 1 by ಟೈಮ್ ಪೀರಿಯಡ್, ಬಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ಸ್ ಟು 1 by ಟೈಮ್ ಪೀರಿಯಡ್. ಅಂದರೆ 1 by t ಅನ್ನು ನಾವು ಫ್ರೀಕ್ವೆನ್ಸಿ ಅಂತ ತಗೊಂತೀವಿ. ಎಕ್ಸ್ಪ್ಲೇನ್ ಮಾಡಿದ್ದೆ ಹೇಗಂತ ನಾನು. ಸೊ 1 by t ಇಸ್ ಈಕ್ವಲ್ಸ್ ಟು ಫ್ರೀಕ್ವೆನ್ಸಿ ಆದರೆ ನೋಡಿ ಇಲ್ಲಿ ವಿ ಅಂದ್ರೆ ಇಲ್ಲಿ ವಿ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಬೈ ಟಿ ಅನ್ನು ನಾನು ಲ್ಯಾಂಬ್ಡಾ ಇಂಟು 1 by t ಬರ್ಕೊಂತೀನಿ. ತಪ್ಪೇನಿಲ್ಲ. ಲ್ಯಾಂಬ್ಡಾ ಬೈ ಟಿ ಅಂದ್ರೆ ಒಂದೇ, ಲ್ಯಾಂಬ್ಡಾ ಇಂಟು 1 by t ಅಂದ್ರೆ ಒಂದೇ. 1 by t ಅಂದ್ರೇನು? ಫ್ರೀಕ್ವೆನ್ಸಿ. therefore ಲ್ಯಾಂಬ್ಡಾ ಇಂಟು ಫ್ರೀಕ್ವೆನ್ಸಿ ಇದರ ನೋಡಿ, ಲ್ಯಾಂಬ್ಡಾ ಇಂಟು ಫ್ರೀಕ್ವೆನ್ಸಿ. ಸೊ ಹಂಗೂ ಕೂಡ ಬರಿಬೋದು. ಹಾಗಾಗಿ ಸ್ಪೀಡನ್ನು ನಾವು ಲ್ಯಾಂಬ್ಡಾ ಬೈ ಟಿ ಅಂತಲೂ ಬರ್ಕೊಳ್ರಿ, ಲ್ಯಾಂಬ್ಡಾ ಇಂಟು ಫ್ರೀಕ್ವೆನ್ಸಿ ಅಂತಲೂ ಬರ್ಕೊಳ್ರಿ. ಕ್ವಶನಲ್ಲಿ ಲ್ಯಾಂಬ್ಡಾ ಕೊಟ್ಟು ಟೈಮ್ ಪೀರಿಯಡ್ ಕೊಟ್ಟನಪ್ಪ ಅಂದರೆ ಲ್ಯಾಂಬ್ಡಾ ಬೈ ಟಿ ಮಾಡಿರಿ, ಅವಾಗ ಅದ್ರದ್ದು ಸ್ಪೀಡ್ ಸಿಗುತ್ತೆ, ಆ ಸೌಂಡ್ನ ಸ್ಪೀಡ್ ಸಿಗುತ್ತೆ. ಕ್ವಶನಲ್ಲಿ ಲ್ಯಾಂಬ್ಡಾ ಮತ್ತು ಫ್ರೀಕ್ವೆನ್ಸಿ ಕೊಟ್ಟೆ ಅಂದರೆ ವೇವ್ಲೆಂತ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟರೆ ಇದನ್ನ ಹಾಕ್ರಿ, ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್ 2 ಇಂಟು ಮಾಡಿರಿ, ನ್ಯೂ ಇಂಟು ಲ್ಯಾಂಬ್ಡಾ ಅಥವಾ ಲ್ಯಾಂಬ್ಡಾ ಬೈ ಟಿ ಕೊಟ್ಟಿರ್ತಕ್ಕಂಥ ಡಾಟಾ ಮೇಲೆ ಡಿಪೆಂಡ್ ಅದು. ಸೊ ದಟ್ಸ್ ದಿ ಸ್ಪೀಡ್ ಆಫ್ ದಿ ಸೌಂಡ್ ಇನ್ ಎ ಗಿವನ್ ಮೀಡಿಯಂ. ಸೇ ಇನ್ ಎ ಗಿವನ್ ಮೀಡಿಯಂ, ಒಂದು ಮೀಡಿಯಂ ಇದಪ್ಪ, ಇಲ್ಲಿ ಗಾಳಿ, ಇಲ್ಲಿ ಗಾಳಿ, ನಿಮ್ಮ ಮನೇಲಿ ಗಾಳಿ. ಈಗ ನೀವು ಕ್ಲಾಸ್ ಕೇಳ್ತಿರ್ತೀರಿ, ಅಲ್ಲೊಂದು ಗಾಳಿ ಇರುತ್ತೆ, ಏರ್ ಮೀಡಿಯಂ. ಇಲ್ಲಿ ಕೂಡ ಏರ್ ಮೀಡಿಯಂ. ಈಗ ನಾವು ಮಾತಾಡ್ತಿದ್ದೀವಿ. ಸೊ ಸ್ಪೀಡ್ ಆಫ್ ಸೌಂಡ್ ಇನ್ ದಿಸ್ ಏರ್ ಮೀಡಿಯಂ ಅಂಡ್ ಇನ್ ದಟ್ ಏರ್ ಮೀಡಿಯಂ, ಎಲ್ಲಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಏರ್, ಎರಡು ಒಂದೇ ಆಗಿರುತ್ತೆ ಸ್ಪೀಡು. ಸ್ಪೀಡ್ ಆಫ್ ಎ ಸೌಂಡ್ ಆರ್ ಸ್ಪೀಡ್ ಆಫ್ ಸೌಂಡ್ ಇನ್ ಎ ಗಿವನ್ ಮೀಡಿಯಂ ಅಂದ್ರೆ ಏರ್ ಮೀಡಿಯಂ ಅಂಡರ್ ದಿ ಗಿವನ್ ಕಂಡೀಷನ್ಸ್. ಅರ್ಥ ಮಾಡ್ಕೋಬೇಕು. ಅಂಡರ್ ದಿ ಗಿವನ್ ಕಂಡೀಷನ್ಸ್ ಅಂದರೆ ಟೆಂಪ್ರೇಚರು, ಪ್ರೆಷರು ಇನ್ ದಟ್ ರೀಜನ್. ಇದು ನನ್ನ ಜಾಗ, ಇಲ್ಲಿ ನಾ ಮಾತಾಡ್ತಿರೋ ಜಾಗ, ಇದು ನೀವಲ್ಲಿ ಕ್ಲಾಸ್ ಕೇಳ್ತಿರೋ ಜಾಗ, ಅಲ್ಲೆಲ್ಲ ಏರ್ ಮೀಡಿಯಂ ಇದೆ. ಸೌಂಡ್ ಹೋಗುತ್ತಪ್ಪ, ಇಲ್ಲಿ ಕೂಡ ಸೌಂಡ್ ಟ್ರಾವೆಲ್ ಆಗುತ್ತೆ ಏರ್ ಮೀಡಿಯಾದಲ್ಲಿ. ಸೊ ಸ್ಪೀಡ್ ಆಫ್ ದಿ ಸೌಂಡ್ ಅಂಡ್ ಸ್ಪೀಡ್ ಆಫ್ ದಿ ಸೌಂಡ್ ಇನ್ ಎ ಮೀಡಿಯಂ. ವಾಟ್ ಮೀಡಿಯಂ? ಏರ್ ಮೀಡಿಯಂ. ಇನ್ ಎ ಗಿವನ್ ಮೀಡಿಯಂ ಅಂದರೆ ಏರ್ ಮೀಡಿಯಂ. ಬಟ್ ಬೋತ್ ಆಫ್ ದಮ್ ಶುಡ್ ಬಿ ಅಂಡರ್ ಸೇಮ್ ಫಿಸಿಕಲ್ ಕಂಡೀಷನ್ಸ್. ಅಂದರೆ ಟೆಂಪರೇಚರು, ಪ್ರೆಷರು, ಆ ಜಾಗದಲ್ಲಿ ಟೆಂಪರೇಚರು, ಆ ಜಾಗದಲ್ಲಿ ಇರ್ತಕ್ಕಂಥ ಅಟ್ಮಾಸ್ಫಿಯರ್ ಪ್ರೆಷರು ಅವು ಸೇಮ್ ಆಗಿರಬೇಕು. ಈಗ ನೀನು ಕುಂತಿರ್ತಕ್ಕಂಥ ಜಾಗ, ನಿಮ್ಮ ಮನೇಲಿ ಕುಂತಿರಿ, ಕ್ಲಾಸ್ ಕೇಳ್ತಾ ಇದ್ರಿ, ಅಲ್ಲಿರ್ತಕ್ಕಂಥ ಟೆಂಪರೇಚರ್ 22 ಡಿಗ್ರಿ ಸೆಲ್ಸಿಯಸ್ ಆಯ್ತಪ್ಪ. ಟೆಂಪರೇಚರ್ ಇನ್ ಯುವರ್ ಪ್ಲೇಸ್ ಈಸ್ 22 ಡಿಗ್ರಿ ಸೆಲ್ಸಿಯಸ್. ಟೆಂಪರೇಚರ್ ಇನ್ ದಿಸ್ ಕ್ಲಾಸ್ ರೂಮ್ ಈಸ್ 22 ಡಿಗ್ರಿ ಸೆಲ್ಸಿಯಸ್. ಸೊ ಯುವರ್ ಏರ್ ಮೀಡಿಯಂ here and air medium in your place, so both of them are under same physical conditions. ಸೊ ಪ್ರೆಷರ್ ಕೂಡ ಅಷ್ಟೇ ತಂದ್ಕೊಳ್ಳಿ, ಪ್ರೆಷರ್ ಅಷ್ಟೇ ಇತ್ತು ಅಂತ ಅಂದ್ಕೊಳ್ಳಿ, ಅಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್. ಸೊ ಫಿಸಿಕಲ್ ಕಂಡೀಷನ್ ಸೇಮ್ ಆದಾಗ ಅಲ್ಲಿರ್ತಕ್ಕಂಥ ಗಿವನ್ ಮೀಡಿಯಂ, ಯಾವುದು ಏರ್ ಮೀಡಿಯಮಲ್ಲಿ ಒಂದು ವೇವ್ ಅಥವಾ ಒಂದು ಸೌಂಡ್ ಪಾಸ್ ಆದರೆ ಆ ಸೌಂಡ್ನ ಸ್ಪೀಡು ಒಂದೇ ಆಗಿರುತ್ತೆ ಅಂತ ಅರ್ಥ. ಸ್ಪೀಡ್ ಆಫ್ ಎ ಸೌಂಡ್ ಇನ್ ಎ ಗಿವನ್ ಮೀಡಿಯಂ
ಕೊಟ್ಟಿರ್ತಕ್ಕಂಥ ಒಂದು ಮಾಧ್ಯಮದಲ್ಲಿ ಒಂದು ಸೌಂಡ್ನ ಸ್ಪೀಡು ವಿಲ್ ಬಿ ಸೇಮ್. ಇಟ್ ಆಲ್ವೇಸ್ ರಿಮೇನ್ಸ್ ಸೇಮ್ ಫಾರ್ ಆಲ್ಮೋಸ್ಟ್ ಆಲ್ ಫ್ರೀಕ್ವೆನ್ಸೀಸ್. ಇಟ್ ರಿಮೇನ್ಸ್ ಆಲ್ಮೋಸ್ಟ್ ಸೇಮ್. ಇಟ್ ರಿಮೇನ್ಸ್ ಆಲ್ಮೋಸ್ಟ್ ಸೇಮ್ ಫಾರ್ ಆಲ್ ಫ್ರೀಕ್ವೆನ್ಸೀಸ್. ಫಾರ್ ಆಲ್ ಫ್ರೀಕ್ವೆನ್ಸೀಸ್ ಅಂದರೆ ಬೇರೆ ಬೇರೆ ಥರದ ಫ್ರೀಕ್ವೆನ್ಸಿ ಸೌಂಡ್ಗಳು ಬರಲಿ ಅಲ್ಲಿ. ಸೇ ದೇರ್ ಆರ್ ಮೆನಿ ಸೌಂಡ್ಸ್. ಈ ಗಾಳಿಯಲ್ಲಿ, ಈ ಮಾಧ್ಯಮದಲ್ಲಿ ಭಾಳಷ್ಟು ಸೌಂಡ್ಸ್ ಇದ್ದಾವೆ. ಅಲ್ಲಿ ಯಾವುದೋ ಮರ ತೆಲಾಡ್ತಿದೆ, ಅದೊಂದು ಸೌಂಡ್ ಈ ಕಡೆ ರೀಚ್ ಆಗ್ತಿದೆ. ನಾನು ಮಾತಾಡ್ತಿದ್ದೀನಿ, ಅನ್ನೊಂದು ಸೌಂಡ್ ಇಲ್ಲಿ ಟ್ರಾವೆಲ್ ಆಗ್ತಿದೆ. ಅಂದರೆ ಮೆನಿ ಸೌಂಡ್ಸ್ ಆರ್ ಪ್ರಾಪಗೇಟಿಂಗ್ ಇನ್ ದಿಸ್ ಮೀಡಿಯಂ, ಏರ್ ಮೀಡಿಯಂ. ಅಂದ್ರೇನು? ಮೆನಿ ಸೌಂಡ್ಸ್ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಆರ್ ಪ್ರಾಪಗೇಟಿಂಗ್, ಬಟ್ ದೇರ್ ಸ್ಪೀಡ್ಸ್ ವಿಲ್ ಬಿ ಸೇಮ್. ಬಟ್ ದೇರ್ ಸ್ಪೀಡ್ಸ್ ವಿಲ್ ಬಿ ಸೇಮ್. ಫ್ರೀಕ್ವೆನ್ಸಿ ಬೇರೆ ಬೇರೆ ಆಗಿರ್ಬೋದು ಇನ್ ಎ ಗಿವನ್ ಮೀಡಿಯಂ. ಇನ್ ಎ ಗಿವನ್ ಮೀಡಿಯಂ ಅಂದರೆ ಯಾವ ಮೀಡಿಯಂ ಇದು? ಗಾಳಿ ಮೀಡಿಯಮ್ಮು. ಅಲ್ಲಿ ಮರ ತೇಲಾಡ್ತಿದೆಯಪ್ಪ, ಅದರಿಂದ ಒಂದು ಸೌಂಡ್ ಬರುತ್ತೆ. ಆ ಸುತ್ತಮುತ್ತಲ ಗಾಳಿ ಇದೆ, ಏರ್ ಮೀಡಿಯಂ ಇದೆ, ಇಲ್ಲೆಲ್ಲ ಏರ್ ಮೀಡಿಯಂ ಇದೆ. ಇಲ್ಲೊಂದು ಸೌಂಡ್ ಬರುತ್ತೆ, ಮರದ್ದು ತೇಲಾಡ್ತಕ್ಕಂಥ ಶೇಕ್ ಆಗ್ತಕ್ಕಂಥ ಮರದಿಂದ ಒಂದು ಸೌಂಡ್ ಬರುತ್ತೆ. ಆ ಸೌಂಡ್ ಇಲ್ಲಿ ಟ್ರಾವೆಲ್ ಆಗ್ತಾ ಇದೆ, ಪ್ರಾಪಗೇಟ್ ಆಗ್ತಿದೆ. ಆ ಸೌಂಡ್ನ ಸ್ಪೀಡು ಇಲ್ಲಿ ನಾನು ಮಾತಾಡ್ತಿದ್ದೀನಿ ಕ್ಲಾಸ್ ರೂಮಲ್ಲಿ, ಇಲ್ಲಿರ್ತಕ್ಕಂಥ ಸ್ಪೀಡು ಒಂದೇ ಆಗಿರುತ್ತೆ. ಆ ಸೌಂಡ್ಗಳು ಬೇರೆ ಬೇರೆ ಆಗಿರ್ಬೋದು. ದೋಸ್ ಸೌಂಡ್ಸ್ ಮೇ ಬಿ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ, ಸೇ ಫ್ರೀಕ್ವೆನ್ಸಿ 1, ಫ್ರೀಕ್ವೆನ್ಸಿ 2 ಇರ್ಬೋದು ಇಲ್ಲಿ. ಬಟ್ ಸ್ಪೀಡ್ಸ್ ಇದೆ ನೋಡಿ, ಸ್ಪೀಡು ಇಲ್ಲಿ ಮತ್ತು ಇಲ್ಲಿ ಸೇಮ್ ಆಗಿರುತ್ತೆ. ಯಾಕೇಳಿ? ಮೀಡಿಯಮ್ಸ್ ಆರ್ ಸೇಮ್. ಏರ್ ಮೀಡಿಯಂ, ಏರ್ ಮೀಡಿಯಂ. ಬಟ್ ಆ ಮರದ ಹತ್ರ ಇರ್ತಕ್ಕಂಥ ಏರ್ ಮೀಡಿಯಂನ ಟೆಂಪ್ರೇಚರ್ 25 ಇದ್ದು ಇಲ್ಲಿ 22 ಇದ್ರೆ ತಪ್ಪಾಗುತ್ತೆ. ಅಲ್ಲಿ ಸ್ಪೀಡ್ ಸೇಮ್ ಇರಲ್ಲ. ದ ಮೀಡಿಯಂ ಶುಡ್ ಬಿ ಆಫ್ ಸೇಮ್ ನೇಚರ್ ಅಂಡ್ ದೇ ಶುಡ್ ಬಿ ಅಂಡರ್ ದಿ ಸೇಮ್ ಫಿಸಿಕಲ್ ಕಂಡೀಷನ್. And they should be under the same physical condition, then sounds will have the same speed. Sounds of different frequencies or for all frequencies, sounds of all frequencies can almost have same speed. Almost ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಅದು ಯಾಕಂತ ಮುಂದೆ ಕಲಿತು ಹೋಗ್ತಾರೆ ನೀವು, ಚೂರು ವ್ಯತ್ಯಾಸ ಇರುತ್ತೆ. ಬಟ್ ಆಲ್ಮೋಸ್ಟ್ ದ ಸೌಂಡ್ಸ್ ಆರ್ ಸ್ಪೀಡ್ ಆಫ್ ದೋಸ್ ಸೌಂಡ್ಸ್ ಆಫ್ ಆಲ್ ಫ್ರೀಕ್ವೆನ್ಸೀಸ್ they can have one speed or almost one speed, same speed. For the same medium, for the same given medium, under the same physical conditions, under the same physical conditions. ಇದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಪಾಯಿಂಟ್, ಇಂಟೆನ್ಸಿಟಿ ಆಫ್ ದಿ ಸೌಂಡ್. ಇಂಟೆನ್ಸಿಟಿ ಆಫ್ ಸೌಂಡ್. ಓಕೆ, ನಾನು ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಇಂಟೆನ್ಸಿಟಿ ಆಫ್ ಸೌಂಡ್, ಐ ಡೀಲ್ ವಿತ್ ದಟ್ ಇಂಟೆನ್ಸಿಟಿ ಇನ್ ಪಾರ್ಟ್ 7, ರೈಟ್? ಥ್ಯಾಂಕ್ ಯು.